ಎಸ್ಐಆರ್ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಒತ್ತಡ ಹೇರುತ್ತಿರುವಂತಹ ಮೇಲಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಶಾ ಕಾರ್ಯಕರ್ತೆಯರು. ಎಸ್ಐಆರ್ ವಿರುದ್ಧ ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಮೇಲಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಗಂಭೀರ ಆರೋಪ ಕೇಳಿ ಬಂದಿದೆ. ಎಸ್ಐಆರ್ ಪೂರ್ವ ತಯಾರಿ ಮ್ಯಾಪಿಂಗ್ ವೇಳೆ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೇಲಾಧಿಕಾರಿಗಳ ಒತ್ತಾಯ. ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮತಗಟ್ಟೆ ಅಧಿಕಾರಿಗಳಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರು ದಾಖಲೆ ಇಲ್ಲದ ಹಲವಾರು ಮತದಾರರನ್ನ ಮ್ಯಾಪಿಂಗ್ ಮಾಡಿದ್ದಾರೆ. ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಇದೇ ರೀತಿ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಿಂದ ತಮ್ಮನ್ನ ಕೈ ಬಿಡುವಂತೆ ಸಂಘದಿಂದ ಮನವಿ. ಸಂಘದಿಂದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮನವಿ ಸಲ್ಲಿಕೆಯಾಗಿದೆ. ಎಸ್ಐಆರ್ ವಿರುದ್ಧ ಆಶಾ ಕಾರ್ಯಕರ್ತೆಯರ ಕಿಡಿ. ಒತ್ತಡ ಹೇರುತ್ತಿದ್ದಾರೆ ಮೇಲಾಧಿಕಾರಿಗಳು. ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಒತ್ತಡ ಹೇರ್ತಾ ಇದ್ದಾರೆ? ಬಹುತೇಕ ಆಶಾ ಕಾರ್ಯಕರ್ತೆಯರು ಮಧ್ಯವಯಸ್ಕರಾಗಿದ್ದರು. ಅಂಥವರು ಎಸ್ಐಆರ್ಗಾಗಿ ಮನೆ ಮನೆ ಭೇಟಿ ಕಷ್ಟವಾಗುತ್ತದೆ. ವ್ಯಾಪ್ತಿಯಿಂದ ಹೊರಗೆ ಇರುವ ಮತಗಟ್ಟೆಗೆ ನಿಯೋಜನೆ ಮಾಡಬೇಕು. ಎಸ್ಐಆರ್ ಸಂಬಂಧಿ ಸಭೆಗಳನ್ನು ಸಂಜೆ ರಾತ್ರಿ ವೇಳೆ ನಡೆಸುತ್ತಿದ್ದಾರೆ. ಬಹುತೇಕ ಆಶಾ ಕಾರ್ಯಕರ್ತೆಯರು ಮಧ್ಯವಯಸ್ಕರಾಗಿದ್ದು ಆಶಾ ಕಾರ್ಯಕರ್ತೆಯರಿಗೆ ವಿವಿಧ ಕಾಯಿಲೆಗಳು ಉಂಟಾಗ್ತಾ ಇದೆ. ಕಾರ್ಯಕರ್ತೆಯರ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿರುವಂತಹ ಮತಗಟ್ಟೆಗಳಲ್ಲಿ ಮಾಡಿಕೊಡ್ಬೇಕು. ಓಡಾಟ ಕಷ್ಟವಾಗುತ್ತಿದೆ. ನಮ್ಮನ್ನ ಎಸ್ಐಆರ್ ಕರ್ತವ್ಯದಿಂದ ಇದರಿಂದ ಬಹಳ ಸಮಸ್ಯೆ ಆಗುತ್ತಿದೆ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೆ ವಿವಿಧ ಕಾಯಿಲೆಗಳಿವೆ, ವಯಸ್ಕರಾಗಿದ್ದಾರೆ, ಹೀಗಾಗಿ ವಿವಿಧ ಕಾಯಿಲೆಗಳಿದ್ದಾವೆ. ಮನೆ ಮನೆಗೆ ಭೇಟಿ ಕೊಟ್ಟು ನಾವು ದಾಖಲೆಗಳನ್ನು ತೆಗೆದುಕೊಂಡು ಬರೋದಕ್ಕೆ, ದಾಖಲೆಗಳನ್ನು ಹಾಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಮತಗಟ್ಟೆಯಲ್ಲಿ ಮಾಡಿ ಅಲ್ಲಿ ಎಲ್ರಿಗೂ ಬಂದು ತಮ್ಮ ದಾಖಲೆಗಳನ್ನು ಕೊಟ್ಟು ಹೋಗೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಒತ್ತಡ ಹೇರ್ತಾ ಇದ್ದಾರೆ ಮೇಲಾಧಿಕಾರಿಗಳು. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಪರಿಷ್ಕರಣೆ ಮಾಡಬೇಕು. ಆದರೆ ಪೂರ್ವ ತಯಾರಿ ಮ್ಯಾಪಿಂಗ್ ವೇಳೆ ಸುಳ್ಳು ದಾಖಲೆ ಸೃಷ್ಟಿ ಆಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೇಲಾಧಿಕಾರಿಗಳು ಒತ್ತಾಯ ಹಾಕ್ತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡುವಂತೆ ಒತ್ತಾಯ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಎಸ್ಐಆರ್ ಮಾಡ್ತಾ ಇರೋದು ಇದಕ್ಕೆ. ಯಾರೆಲ್ಲ ಅಕ್ರಮವಾಗಿ ಅಲ್ಲಿ ವೋಟಿಂಗ್ ಮಾಡ್ಕೊಂಡಿದ್ದಾರೆ ಅಥವಾ ಯಾರು ಆಲ್ರೆಡಿ ಡೆತ್ ಆಗ್ಬಿಟ್ಟಿದಾರೋ ಅಂತ ವೋಟಿಂಗ್ಗಳು ಯಾರಿದಾವೋ ಅಥವಾ ಅಕ್ರಮವಾಗಿ ಬಂದು ವಲಸಿಗರು ಯಾರಾದರೂ ಇದ್ದಾರಾ, ಇವುಗಳನ್ನೆಲ್ಲ. ಬಟ್ ಇಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅಲ್ಲಿ ಎಸ್ಐಆರ್ ಮಾಡುವಂಥದ್ದು ಅಂದರೆ ಯಾರವರು ಅಧಿಕಾರಿಗಳು ಒತ್ತಡ ಆಗ್ತಾ ಇರೋರು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಬಟ್ ಅದ್ರ ಜೊತೆಗೆ ಇದೀಗ ಮನೆ ಮನೆಗೆ ಹೋಗಿ ನಾವು ಅಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡು ಬರಬೇಕು, ದಾಖಲೆಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಅಂದಾಗ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಆಶಾ ಕಾರ್ಯಕರ್ತೆಯರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ಒಂದು ಮತಗಟ್ಟೆ ಮಾಡಿ ನಿಯರ್ ಬೈ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿರುತ್ತೋ ಅಲ್ಲಿ ಒಂದು ನಿಯರ್ ಬೈ ಮತಗಟ್ಟೆ ಮಾಡಿ ಅಲ್ಲಿ ಬಂದು ದಾಖಲೆಗಳನ್ನು ಕೊಡೋದಕ್ಕೆ ಹೇಳಿ ಜನರಿಗೆ ಅಂತ.